ಎಲ್ರಿಗೂ ಬೆಳಗಿನ ಶುಭೋದಯ ಮಕ್ಕಳೇ. ನಾನು ಇಂದಿನ ತರಗತಿಯಲ್ಲಿ ನಾನು ನಿಮಗೆ ಹೊಸ ಪಾಠವನ್ನ ಶುರು ಮಾಡಿದ್ದೆ. ಯಾವ ಪಾಠ ಅಂತ ನೆನಪಿದೆ ಅಲ್ವಾ ಮಕ್ಕಳೇ? ಭಗೀರಥ ಪಾಠವನ್ನ ನಾನು ನಿಮಗೆ ಶುರು ಮಾಡಿದ್ದೆ. ಹಿಂದಿನ ತರಗತಿಯಲ್ಲಿ ನಾನು ನಿಮ್ಗೆ ಏನೆಲ್ಲ ವಿವರಣೆಯನ್ನ ಕೊಟ್ಟಿದ್ದೆ ಪಾಠದ ಬಗ್ಗೆ. ಭಗೀರಥ ಮಹಾರಾಜ ತನ್ನ 60,000 ಜನ ತಾತಂದರಿಗೆ ಮೋಕ್ಷ ಸಿಗ್ಬೇಕು, ಸ್ವರ್ಗ ಪ್ರಾಪ್ತಿ ಆಗ್ಬೇಕು ಅಂತ ಹೇಳಿ ಏನ್ ಮಾಡ್ತಾನೆ, ತನ್ನ ಋಷಿ ಮುನಿಗಳ ಹತ್ರ ಹೋಗಿ ವಿಚಾರಿಸಿದಾಗ ಋಷಿ ಮುನಿಗಳು ಹೇಳ್ತಾರೆ, ದೇವಲೋಕದಿಂದ ಗಂಗೆಯನ್ನ ನೀನು ಭೂಲೋಕಕ್ಕೆ ಕರೆಸು, ಗಂಗಾ ನದಿಯಿಂದ ಮಾತ್ರ ನಿನ್ನ ತಾತಂದಿರಿಗೆ ಮೋಕ್ಷ ಸಿಗುತ್ತೆ, ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದೇ ತರನೇ ಭಗೀರಥ ಏನ್ ಮಾಡ್ತಾನೆ, ಸುಮಾರು ವರ್ಷಗಳು ತಪಸ್ಸನ್ನ ಮಾಡ್ತಾನೆ, ಧ್ಯಾನವನ್ನ ಮಾಡ್ತಾನೆ. ಆ ಧ್ಯಾನವನ್ನ ಮೆಚ್ಚಿಸಿ ಗಂಗೆಯನ್ನ ಭೂಲೋಕಕ್ಕೆ ಕರ್ಸೋದಿಕ್ಕೆ ಪ್ರಾರಂಭ ಮಾಡ್ತಾನೆ. ಆದ್ರೆ ಗಂಗೆ ಹೇಳ್ತಾಳೆ, ನಾನು ತುಂಬಾ ರಭಸವಾಗಿ ಹರಿತೀನಿ, ಈ ನನ್ನ ರಭಸದಿಂದ ತುಂಬಾ ಜನಕ್ಕೆ ಏನಾಗುತ್ತೆ, ತೊಂದರೆ ಆಗ್ಬೋದು, ಹಾನಿ ಆಗ್ಬೋದು, ಹಾಗಾಗಿ ನನ್ನ ರಭಸವನ್ನ ತಡೆಯೋರು ಯಾರು ಅಂತ ಕೇಳ್ತಾರೆ. ಅದಕ್ಕೆ ಭಗೀರಥ ಯೋಚನೆ ಮಾಡಿ ಅವ್ನು ಏನ್ ಮಾಡ್ತಾನೆ, ಬ್ರಹ್ಮನ ಕುರಿತು ತಪಸ್ಸನ್ನ ಮಾಡ್ತಾನೆ. ಅವಾಗ ಬ್ರಹ್ಮ ಪ್ರತ್ಯಕ್ಷ ಆಗಿ ಹೇಳ್ತಾನೆ, ನೀನು ಶಿವನನ್ನ ಕುರಿತು ತಪಸ್ಸು ಮಾಡು, ಶಿವ ನಿನಗೆ ಯಾವ್ದಾದ್ರು ರೀತಿಯಲ್ಲಿ ನಿನಗೆ ಸಹಾಯವನ್ನ ಮಾಡ್ತಾನೆ ಅಂತ ಹೇಳ್ತಾನೆ. ಸರಿ ಆಯ್ತು ಬ್ರಹ್ಮದೇವ, ನಿನ್ನಿಂದ ನನಗೆ ತುಂಬಾನೇ ಧನ್ಯವಾದ, ತುಂಬಾ ಸಹಾಯ ಆಯ್ತು, ನಿನಗೆ ಧನ್ಯವಾದಗಳು ಅಂತ ಇಲ್ಲಿ ಭಗೀರಥ ಹೇಳ್ತಾನೆ. ಅದೇ ತರನೇ ಭಗೀರಥ ಮತ್ತೆ ಶಿವನ ಕುರಿತು ಧ್ಯಾನವನ್ನ ಮಾಡ್ತಾನೆ. ಆಗ ಶಿವ ಏನಂತ ಹೇಳ್ತಾನೆ, ಸೊ ನಾನು ಗಂಗೆಯ ರಭಸವನ್ನ ತಡಿತೀನಿ ಅಂತ ಹೇಳ್ತಾನೆ ಅಲ್ವಾ. ಯಾವ ರೀತಿ ರಭಸವನ್ನ ತಡಿತಾನೆ, ಸೊ ಅದನ್ನ ಇವತ್ತು ತಿಳ್ಕೊಳ್ಳೋಣ ಮಕ್ಕಳೇ. ಹಾಗಿದ್ರೆ ನೀವೆಲ್ಲರೂ ನಿಮ್ಮ ಪಠ್ಯ ಪುಸ್ತಕಗಳನ್ನ ಓಪನ್ ಮಾಡಿ ಇಟ್ಕೊಳ್ಳಿ. ಈಗ ನಾನು ಪಾಠವನ್ನ ಶುರು ಮಾಡ್ತೀನಿ. ಅಂತೆಯೇ ಬೋರ್ಗರೆಯುತ್ತ ತುಮ್ಮಿಕ್ಕಿದ ಗಂಗೆಯನ್ನು ಶಿವನು ಜಟೆಯಲ್ಲಿ ತಡೆದು ಭೂಮಿಗೆ ಹರಿಯಬಿಟ್ಟನು. ಗಂಗೆ ರಭಸದಿಂದ ಹರಿಯುವಾಗ ಜಹನು ಮಹರ್ಷಿಯ ಆಶ್ರಮ ಕೊಚ್ಚಿಕೊಂಡು ಹೋಯಿತು. ಇದರಿಂದ ಕೋಪಗೊಂಡ ಮಹರ್ಷಿಯು ಗಂಗೆಯನ್ನು ಒಂದೇ ಗುಟಿಕೆಗೆ ಕುಡಿದು ಬಿಟ್ಟನು. ನಾನು ಆಗ್ಲೇ ಹೇಳ್ದೆ, ಸೊ ಗಂಗೆ ಹೇಳ್ತಾ ನಾನು ತುಂಬಾ ರಭಸವಾಗಿ ಹರಿತಾ ಇದ್ದೀನಿ, ನೋಡಿ ಆ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಾನು ತುಂಬಾ ರಭಸವಾಗಿ ಹರಿಯೋದ್ರಿಂದ ನನ್ನ ರಭಸವನ್ನ ತಡಿಬೇಕು, ಯಾರು ನನ್ನ ರಭಸವನ್ನ ತಡಿತಾರೆ ಅಂತ ಅಂದಾಗ, ಸೊ ಅಲ್ಲಿ ಏನ್ ಮಾಡ್ತಾನೆ, ಮತ್ತೆ ಭಗೀರಥ ಶಿವನ ಕುರಿತು ತಪಸ್ಸನ್ನ ಮಾಡಿದಾಗ ಶಿವ ಏನ್ ಮಾಡ್ತಾನೆ, ತನ್ನ ಜಟೆ, ಸೊ ಅಲ್ಲಿ ನೀವು ನೋಡ್ತಾ ಇದ್ದಾರೆ ಚಿತ್ರದಲ್ಲಿ ಮಕ್ಕಳೇ, ದೇವಲೋಕದಿಂದ ಗಂಗೆ ಭೂಲೋಕಕ್ಕೆ ಆಗಮಿಸ್ತಾ ಇದ್ದಾಳೆ. ಆದ್ರೆ ಆಗಮಿಸ್ಬೇಕಾದ್ರೆ ಏನಾಗ್ತಿದೆ, ಅಲ್ಲಿ ತುಂಬಾ ರಭಸವಾಗಿ ಹರಿಯೋದ್ರಿಂದ ಶಿವ ಏನ್ ಮಾಡ್ತಾನೆ, ತನ್ನ ತಲೆಯ ಮೇಲೆ ಜಟೆ, ನೀವು ನೋಡಿರ್ತೀಲ್ವ ಇಲ್ಲಿ ಜಟೆಯನ್ನ ಹೇಗೆ ಶಿವ ಕಟ್ಕೊಂಡಿರ್ತಾನೆ ಅಂತ, ಆ ಜಟೆಯಲ್ಲಿ ಗಂಗೆಯನ್ನ ಏನ್ ಮಾಡ್ತಾನೆ, ಭದ್ರಪಡಿಸ್ಕೊತಾನೆ. ಸೊ ಅಲ್ಲಿ ಆಕೆಗೆ ಜಾಗವನ್ನ ಕೊಟ್ಟು ಅಲ್ಲಿಂದ ಗಂಗೆಯನ್ನ ಹರಿಯೋದಕ್ಕೆ, ಭೂಲೋಕಕ್ಕೆ ಹರಿಯೋದಕ್ಕೆ ಬಿಡ್ತಾನೆ. ಅವಾಗ ಏನಾಗುತ್ತೆ, ಗಂಗೆಯ ರಭಸ ಸ್ವಲ್ಪ ಮಟ್ಟಿಗೆ ಏನಾಗುತ್ತೆ, ಶಾಂತವಾಗುತ್ತೆ. ಸೊ ಭೂಲೋಕಕ್ಕೆ ಬಂದ್ರೆ ಯಾವುದೇ ತರ ತೊಂದರೆ ಆಗದೆ ಇರೋಷ್ಟು ರಭಸವನ್ನ ಶಿವ ಏನ್ ಮಾಡ್ತಾನೆ, ತಡಿತಾನೆ. ಆದ್ರೂ ಕೂಡ ಏನಾಗುತ್ತೆ, ಗಂಗಾ ನದಿಯ ಒಂದು ರಭಸದಿಂದ ಏನಾಗುತ್ತೆ, ಭೂಲೋಕಕ್ಕೆ ಬಂದ್ಮೇಲೆ ಜಹನು ಮಹರ್ಷಿಯ ಒಂದು ಆಶ್ರಮ ಏನಾಗುತ್ತೆ, ಕೊಚ್ಕೊಂಡು ಹೋಗ್ಬಿಡತ್ತೆ. ಈಗ ನಾವೇ ಉದಾಹರಣೆ ನಾವು ನೋಡ್ತೀರಾ, ಸುನಾಮಿ ಆಗಿರ್ಬೋದು ಅಥವಾ ಜಲಪ್ರಳಯಗಳಾಗಿರ್ಬೋದು, ಆದಾಗ ಏನಾಗುತ್ತೆ, ಎಷ್ಟೋ ಮನೆಗಳು ನಾಶ ಆಗುತ್ತೆ, ಹೊಲ ಗದ್ದೆಗಳು ಹೋಗುತ್ತೆ ಅಲ್ವಾ ಮಕ್ಕಳೇ. ಅದೇ ತರನೇ ಇಲ್ಲೂ ಕೂಡ ಏನಾಗುತ್ತೆ, ಜಹನು ಮಹರ್ಷಿಯ ಒಂದು ಆಶ್ರಮ ಏನಾಗುತ್ತೆ, ಕೊಚ್ಚಿ ಹೋಗ್ಬಿಡತ್ತೆ. ಅದೇ ಕೋಪದಲ್ಲಿ ಜಹನು ಮಹರ್ಷಿಗಳು ಏನ್ ಮಾಡ್ತಾರೆ, ಒಂದೇ ಗುಟಿಕೆಗೆ ಗಂಗಾ ನದಿಯನ್ನು ಅವ್ರು ಏನ್ ಮಾಡ್ತಾರೆ, ಕುಡಿದು ಬಿಡ್ತಾರೆ. ಅವಾಗ ಭಗೀರಥನ್ಗೆ ಏನಾಗುತ್ತೆ, ನಾನು ಇಷ್ಟೆಲ್ಲಾ ಕಷ್ಟಪಟ್ಟು ಇಷ್ಟೆಲ್ಲ ಶ್ರಮ ವಹಿಸಿ ನಾನು ಧ್ಯಾನವನ್ನ ಮಾಡಿ ತಪಸ್ಸನ್ನ ಮಾಡಿ ಗಂಗೆಯನ್ನ ಭೂಲೋಕಕ್ಕೆ ಕರೆಸಿದ್ದೀನಿ, ಹಾಗೇನೆ ಆಕೆ ರಭಸವನ್ನ ತೊಡೆಯೋದಕ್ಕೆ ಶಿವನ ಸಹಾಯವನ್ನು ಕೂಡ ನಾನು ಪಡ್ಕೊಂಡಿದ್ದೀನಿ. ಆದ್ರೆ ಇಷ್ಟೆಲ್ಲಾ ಮಾಡಿದ್ರು ಏನಾಯ್ತು, ಕೊನೆಗೆ ಗಂಗೆ ನನಗೆ ಸಿಗ್ಲೇ ಇಲ್ವಲ್ಲ, ನನ್ನ ತಾತಂದಿರಿಗೆ ಮೋಕ್ಷ ಸಿಗ್ಲಿಲ್ವಲ್ಲ ಅಂತ ಹೇಳಿ ಅವನು ತುಂಬಾ ಚಿಂತೆಯನ್ನ ಮಾಡ್ತಿರ್ತಾನೆ. ಅದೇ ಚಿಂತೆಯಲ್ಲಿ ಇರ್ಬೇಕಾದ್ರೆ ಭಗೀರಥನಿಗೆ ಒಂದು ಉಪಾಯ ಹೊಳೆಯುತ್ತೆ. ಏನು, ಹೇಗಾದ್ರೂ ಮಾಡಿ ಋಷಿ ಮುನಿಗಳನ್ನ ನಾನು ಮನಸ್ಸನ್ನ ತೃಪ್ತಿ ಪಡಿಸ್ಬೇಕು, ಅವ್ರಿಗೆ ನಂಬಿಕೆ ಗಳಿಸ್ಬೇಕು, ಅವರಿಂದ ಮಾತ್ರ ಈಗ ಮತ್ತೆ ನಾನು ಗಂಗಾ ನದಿಯನ್ನ ಭೂಲೋಕಕ್ಕೆ ಕರ್ಸೋದಕ್ಕೆ ಸಾಧ್ಯ ಅಂತ ಹೇಳಿ ಅವನು ಏನ್ ಮಾಡ್ತಾನೆ, ಋಷಿ ಮುನಿಗಳ ಪರವಾಗಿ, ಅಂದ್ರೆ ಋಷಿ ಮುನಿಗಳ ಒಂದು ಮನಸ್ಸನ್ನ ಖುಷಿ ಪಡಿಸೋದಕ್ಕೋಸ್ಕರ ತಪಸ್ಸನ್ನ ಮಾಡ್ತಾನೆ. ಸೊ ಋಷಿ ಮುನಿಗಳು ಏನಾಗುತ್ತೆ, ಜಹನು ಮಹರ್ಷಿಯ ಋಷಿ ಮುನಿಗಳು ಅವ್ರಿಗೇನಾಗುತ್ತೆ, ಭಗೀರಥನ ಒಂದು ತಪಸ್ಸನ್ನ ಮೆಚ್ಚಿ, ಸರಿ ಆಯ್ತು ಭಗೀರಥ, ನಿನ್ನ ತಪಸ್ಸನ್ನ ಮೆಚ್ಚಿದೀನಿ, ಹಾಗೆ ನಾನು ಗಂಗಾ ನದಿಯನ್ನ, ನೀವು ನೋಡ್ತಾ ಇದ್ದೀರಾ, ಗಂಗಾ ನದಿಯನ್ನ ಭೂಲೋಕಕ್ಕೆ ನಾನು ಕಳಿಸ್ತೀನಿ. ಸೊ ಭೂಲೋಕಕ್ಕೆ ಯಾವ ರೀತಿ ಕಳಿಸ್ತಾನೆ ಮಹರ್ಷಿಗಳು, ತಮ್ಮ ಕಿವಿಯ ಮೂಲಕ ಗಂಗೆಯನ್ನ ಭೂಲೋಕಕ್ಕೆ ಕಳಿಸ್ತಾರೆ. ನೀವು ನೋಡ್ತಾ ಇದ್ದಲ್ವಾ ಮಕ್ಕಳ ಚಿತ್ರದಲ್ಲಿ, ಸೊ ಅದೇ ಚಿತ್ರದಲ್ಲಿ ಹೇಳ್ತಾ ಇರೋದು ಏನು, ಗಂಗೆಯನ್ನ ಋಷಿ ಮುನಿಗಳು, ಜಹನು ಮಹರ್ಷಿಗಳು ಏನ್ ಮಾಡ್ತಾರೆ, ತಮ್ಮ ಕಿವಿಯ ಮೂಲಕ ಭೂಲೋಕಕ್ಕೆ ಗಂಗೆಯನ್ನ ಹರಿಯಲು ಬಿಡ್ತಾರೆ.
ಅಂತೂ ಭಗೀರಥ ಗಂಗೆಯನ್ನು ಭೂಮಿಗೆ ತರಲು ಮಾಡಿದ ಸಾಹಸಕ್ಕೆ ಫಲ ದೊರೆಯಿತು. ಭಗೀರಥನ ಪ್ರಾರ್ಥನೆಯನ್ನು ಮನ್ನಿಸಿ ಹಿಂಬಾಲಿಸಿದ ಗಂಗೆ ಹರಿದು ಅವನ ತಾತಂದಿರ ಬೂದಿಯನ್ನು ತೊಯ್ದಳು. ಅವರಿಗೆ ಸ್ವರ್ಗ ಲಭಿಸಿತು. ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ಭಗೀರಥ ಎದೆಗುಂದದೆ ತನ್ನ ದೃಢ ಸಂಕಲ್ಪದಿಂದ ಅಂದುಕೊಂಡ ಕಾರ್ಯ ಸಾಧಿಸಿದ. ಸೊ ಅವನು ಭಗೀರಥ ಎಷ್ಟೆಲ್ಲ ಕಷ್ಟಗಳು ಬಂದ್ರು ಕೂಡ ಅವ್ನು ಯಾವುದೇ ಒಂದು ಕಷ್ಟಕ್ಕೂ ಕೂಡ ಕುಗ್ಗದೆ, ಅಂದ್ರೆ ಬೇಜಾರಾಗದೆ ಅಥವಾ ಮನಸ್ಸಿಗೆ ಚಿಂತೆಯನ್ನ ಒಳಗೊಳ್ಳದೆ ಅವನು ಏನ್ ಮಾಡ್ದ, ತುಂಬಾ ಧೈರ್ಯದಿಂದ, ತುಂಬಾ ದೃಢ ಮನಸ್ಸಿಂದ ಅವನು ಏನ್ ಮಾಡ್ದ, ಪ್ರತಿಯೊಂದು ಕಷ್ಟಗಳನ್ನು ಕೂಡ ಆತ ಎದುರಿಸ್ಕೊಂಡ್ ಬಂದ. ಸೊ ಅದೇ ತರ ನಾವು ಕೂಡ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದ್ರು ಕೂಡ ಆ ಕಷ್ಟಗಳನ್ನ ಏನ್ ಮಾಡ್ಬೇಕು, ಧೈರ್ಯದಿಂದ ಎದುರಿಸಿ ಮುಂದೆ ಜೀವನವನ್ನ ನಾವು ಮಾಡ್ಬೇಕು. ಹಾಗೇನೆ ಗಂಗೆ ಏನ್ ಮಾಡ್ತಾಳೆ, ಸೊ ಮಹರ್ಷಿಗಳ ಒಂದು ಕಿವಿಯಿಂದ ಹರಿಯಲ್ ಬಿಟ್ಟಾದ್ಮೇಲೆ ಗಂಗೆ, ಸೊ ಭಗೀರಥ ಯಾವ ಒಂದು ದಾರಿಯ ಮಾರ್ಗದಲ್ಲಿ ಹೋಗ್ತಾನೋ ಆ ದಾರಿ ಮಾರ್ಗದಲ್ಲೇ ಗಂಗೆ ಕೂಡ ಏನ್ ಮಾಡ್ತಾಳೆ, ಭಗೀರಥನ ಹಿಂಬಾಲಿಸ್ಕೊಂಡು ಹೋಗ್ತಾಳೆ. ಆ ಹೋಗೋ ದಾರಿಯಲ್ಲೇ ಕೂಡ ಏನಾಗುತ್ತೆ, ಗಂಗಾ ನದಿ ಹರ್ಕೊಂಡು ಹೋಗಿ ತನ್ನ ಭಗೀರಥನ, ತನ್ನ ತಾತಂದಿರು ಇರ್ತಾರಲ್ವ, 60,000 ತಾತಂದಿರ ಭಸ್ಮ ಬೂದಿ ಇರುತ್ತಲ್ವಾ, ಅದನ್ನ ತೊಳ್ಕೊಂಡು ಹೋಗ್ತಾರೆ, ಅಂದ್ರೆ ತೊಯ್ದು ಹೋಗುವಂಥದ್ದು. ಹೋಗೋದ್ರಿಂದ ಏನಾಗುತ್ತೆ, ಅಷ್ಟು ಜನ ತಾತಂದಿರಿಗೆ ಸ್ವರ್ಗ ಪ್ರಾಪ್ತಿ ಆಗತ್ತೆ. ಅರ್ಥ ಆಗ್ತಿದ್ಯಲ್ವಾ ಮಕ್ಕಳೇ? ಸೊ ನಿಮ್ಗೆ ಇವತ್ತಿನ ಪಾಠ ಅರ್ಥ ಆಗಿದೆ ಅಲ್ವಾ? ಸೊ ಗಂಗಾ ನದಿ ಈಗ ಯಾವ ರೀತಿ ಇದೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಮಕ್ಕಳೇ. ಇಲ್ಲಿ ನೋಡ್ತಾ ಇರ್ಬೋದು, ಗಂಗಾ ನದಿಯಲ್ಲಿ ತುಂಬಾ ಜನ ಆ ಗಂಗಾ ನದಿಯನ್ನ ವೀಕ್ಷಣೆ ಮಾಡೋದಕ್ಕೆ, ಪವಿತ್ರವಾದ ನದಿಯನ್ನ ಸೇವನೆ ಮಾಡೋದಕ್ಕೆ, ಅಭ್ಯಂಜನ ಸ್ನಾನವನ್ನ ಮಾಡೋದಕ್ಕೆ ತುಂಬಾ ಜನ ಇಲ್ಲಿ ನೆರೆದಿರ್ತಾರೆ. ನೀವು ಪ್ರತಿಯೊಂದು ನೋಡಿರ್ಬೋದು ಗಂಗಾ ನದಿಯನ್ನ. ನೀವು ಋಷಿಕೇಶ್, ಕೇದಾರ್ನಾಥ್ ಆ ಕಡೆ ಎಲ್ಲ ಹೋದಾಗ ನಿಮ್ಗೆ ಏನಾಗತ್ತೆ, ಸೊ ಪ್ರತಿಯೊಂದು ಕಡೆ ನೀವು ಗಂಗಾ ನದಿಯನ್ನ ನೀವು ಆ ಕಡೆ ನೋಡ್ಬೋದು. ಉತ್ತರ ಭಾರತ ಅಂತ ಹೇಳ್ತೀವಲ್ಲ, ಸೊ ಅಲ್ಲಿ ನೀವು ನೋಡ್ಬೋದು. ಈಗಲೂ ಕೂಡ ನಾವ್ ಏನ್ ಮಾಡ್ತೀವಿ, ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋದಾಗ ಫಸ್ಟ್ ನಾವ್ ಏನ್ ಮಾಡ್ತೀವಿ, ನದಿಗಳಿಗೆ ಹೋಗಿ ಅಲ್ಲಿ ನಾವು ಕೆಲವ್ರು ಸ್ನಾನ ಮಾಡ್ತಾರೆ, ಕೆಲವರು ಕೈಕಾಲು ಮುಖ ತೊಳ್ಕೊಂಡ್ ಬಂದು ಏನ್ ಮಾಡ್ತಾರೆ, ಫಸ್ಟ್ ನದಿಗೆ ಪೂಜೆಯನ್ನ ಮಾಡ್ತಾರೆ. ಪೂಜೆಗೆ ನೈವೇದ್ಯಗಳನ್ನ ಅರ್ಪಿಸ್ತಾರೆ, ಬಾಗಿನಗಳನ್ನ ಕೊಡ್ತಾರೆ, ಪ್ರಸಾದಗಳನ್ನ, ನೈವೇದ್ಯಗಳನ್ನ ಅರ್ಪಿಸ್ತಾರೆ. ಆಮೇಲೆ ಪೂಜೆನ ಮಾಡಿ ಕೊನೆಗೆ ದೇವರುಗಳ ದರ್ಶನವನ್ನ ಮಾಡ್ತಾರೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಕ್ಕಳೇ, ನಾವು ಯಾವ ರೀತಿ ದೇವರುಗಳನ್ನ ಪೂಜೆ ಮಾಡೋದ್ರಿಂದ, ಧ್ಯಾನವನ್ನ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಅದೇ ತರನೇ ಈ ನದಿಗಳಿಗೂ ಕೂಡ ಪೂಜೆ ಮಾಡೋದ್ರಿಂದ, ನದಿಯಲ್ಲಿ ನಾವು ಮಿಂದು ಅಂದ್ರೆ ಸ್ನಾನವನ್ನ ಮಾಡಿ ಬರೋದ್ರಿಂದ ನಾವು ಮಾಡಿದಂತಹ ಪಾಪ ಕರ್ಮಗಳೆಲ್ಲ ಏನಾಗುತ್ತೆ, ನೀರಲ್ಲಿ ಕೊಚ್ಚಿ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿದೆ. ಸರಿನಾ ಮಕ್ಕಳೇ? ಹಾಗಾಗಿ ಪ್ರತಿಯೊಬ್ರು ಕೂಡ ಈ ತರ ನದಿಗಳಿಗೆ, ಗಂಗಾ ನದಿ ಅಂತಲ್ಲ, ಪ್ರತಿಯೊಂದು ಕಾವೇರಿ ಆಗಿರ್ಬೋದು, ಯಮುನಾ, ಸರಸ್ವತಿ ಯಾವುದೇ ಆಗಿರ್ಬೋದು, ಪ್ರತಿಯೊಂದು ನದಿಗಳಿಗೂ ಹೋಗಿ ಸ್ನಾನವನ್ನ ಮಾಡಿ ಬರೋದು ಉದ್ದೇಶ ಇದೆ. ಅರ್ಥ ಆಗ್ತಿದ್ಯಲ್ವಾ ಮಕ್ಕಳೇ? ಇಲ್ಲಿ ನೋಡಿರ್ಬೋದು ಮಕ್ಕಳೇ, ಸೊ ಇಲ್ಲಿ ಗಂಗಾ ನದಿಗೆ ಸಂಜೆಯ ಒಂದು ಸಮಯದಲ್ಲಿ ಯಾವ ರೀತಿ ಗಂಗಾ ನದಿಗೆ ಪೂಜೆಗಳನ್ನ ಮಾಡ್ತಾರೆ, ಇದನ್ನ ನೀವು ಕಾಶಿಲಿ ನೀವು ಡೈರೆಕ್ಟ್ ಆಗಿ ಹೋದಾಗ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿ ಗಂಗಾ ನದಿಗೆ ಪೂಜೆಯನ್ನ ಮಾಡೋ ಒಂದು ವಿಧಾನ. ಇನ್ನೊಂದು ಚಿತ್ರದಲ್ಲಿ ಹೇಗೆ ಜನಗಳು ತಮ್ಮ ನಂಬಿಕೆಯ ಮೂಲಕ ನದಿಗಳಿಗೆ ಪೂಜೆಯನ್ನ ಮಾಡ್ತಾರೆ, ದೇವ್ರನ್ನ ಒಂದು ಹೊಲಿಸ್ಕೊಳ್ಳೋ ಒಂದು ಉದ್ದೇಶಕ್ಕೋಸ್ಕರ ನದಿಗಳಿಗೆ ಪೂಜೆಯನ್ನ ಮಾಡಿ ನಮ್ಮ ಪಾಪ ಕರ್ಮಗಳನ್ನ ಕಳಿ ಅಂತ ಇಲ್ಲಿ ಕೇಳ್ಕೊಂಡು ಪೂಜೆಯನ್ನ ಮಾಡುವಂಥದ್ದು. ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ ಮಕ್ಕಳೇ, ನಾನು ನಿಮ್ಗೆ ಆಗ್ಲೇ ಹೇಳ್ದೆ, ಸೊ ನಮ್ಮಲ್ಲೂ ಕೂಡ ಯಾರಾದ್ರೂ ತೀರ್ಕೊಂಡ್ರೆ ಅವ್ರು ಏನ್ ಮಾಡ್ತೀವಿ, ಅವರ ಒಂದು ಭಸ್ಮವನ್ನ, ಬೂದಿಯನ್ನ ತಗೊಂಡೋಗಿ ಯಾವ್ದಾದ್ರು ನದಿಗಳಿಗೆ ಹೋಗಿ ಹಾಕುವಂಥದ್ದು ಕೂಡ ನಾವು ಮಾಡ್ತೀವಿ. ಅಥವಾ ಕೆಲವರು ತುಂಬಾ ಜನ ಗಂಗಾ ನದಿಗೆ ಹೋಗಿ ಆ ಭಸ್ಮವನ್ನ ಹಾಕುವಂಥದ್ದಾಗಿರ್ಬೋದು. ಅಥವಾ ಇಲ್ಲೂ ಕೂಡ ನಾವು ಶ್ರೀರಂಗಪಟ್ಟಣ ಅಥವಾ ಸಂಗಮ ಆ ಕಡೆನೂ ಕೂಡ ನೀವು ಹೋದಾಗ ಅಲ್ಲಿ ಕೂಡ ಅವ್ರು ಏನ್ ಮಾಡ್ತಿರ್ತಾರೆ, ಈ ತರ ಬೂದಿಗಳನ್ನ ನದಿಗಳಿಗೆ ಹರಪಿಸೋದ್ರಿಂದ ನಮ್ಮಲ್ಲಿ ಯಾರು ತೀರ್ಕೊಂಡಿರ್ತಾರೋ ಅವ್ರಿಗೆ ಸ್ವರ್ಗ ಪ್ರಾಪ್ತಿ ಆಗತ್ತೆ, ಅವ್ರಿಗೆ ಭೂಲೋಕದಿಂದ ಮೋಕ್ಷ ಸಿಗುತ್ತೆ, ಅವರು ಸ್ವರ್ಗದಲ್ಲಿ ನೆಲೆಸ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ. ಇಲ್ಲಿ ನೀವು ನೋಡ್ತಾ ಇದ್ದೀರ ಮಕ್ಕಳೇ, ಗಂಗಾ ನದಿ ಯಾವ ರೀತಿ ಹರಿದು ಬರ್ತಾ ಇದೆ. ಇಲ್ಲಿ ನಾನು ನಿಮ್ಗೆ ಗಂಗಾ ನದಿ ಬಗ್ಗೆ ಕೆಲವೊಂದು ವಿವರಣೆಯನ್ನ, ಇನ್ಫಾರ್ಮೇಶನ್ ಕೊಡ್ತೀನಿ ಮಕ್ಕಳೇ. ನೋಡ ಏನದು, ಗಂಗಾ ನದಿಯು ಭಾರತದ ಪುರಾಣ ಮತ್ತು ಮಹಾಕಾವ್ಯಗಳಲ್ಲಿ ದೇವ ನದಿ ಎಂದು ವರ್ಣಿಸಲ್ಪಟ್ಟಿದೆ. ಇಲ್ಲಿ ನೋಡ್ತಾ ಇದ್ರ ಮಕ್ಕಳೇ, ಗಂಗಾ ನದಿಯನ್ನ ನಾವು ಭಾರತ, ಈಗ ಪುರಾಣ, ಈಗ ನಿಮ್ಗೆ ಸ್ಟೋರಿ ಹೇಳ್ದೆ, ಸೊ ಇದು ಕತೆ ತುಂಬಾ ಹಿಂದಿನ ಕಾಲದಲ್ಲಿ, ಅಂದ್ರೆ ಗಂಗಾ ನದಿ ಯಾವ ರೀತಿ ಭೂಲೋಕಕ್ಕೆ ಆಗಮಿಸಿದ್ದಾಳೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಆಗಮಿಸಿದ್ದಾಳೆ ಅನ್ನೋ ಒಂದು ವಿವರಣೆಯನ್ನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ.
ನೀವು ಗಂಗಾ ನದಿಯ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರೆ ತುಂಬಾನೇ ಹಿಸ್ಟ್ರಿಗಳು, ಮಹಾಕಾವ್ಯಗಳಲ್ಲಾಗಿರೋದು, ತುಂಬಾ ದೊಡ್ಡ ದೊಡ್ಡ ಗ್ರಂಥಗಳಲ್ಲಾಗಿರ್ಬೋದು ಅಥವಾ ಇತಿಹಾಸಗಳಲ್ಲಿ ನಮಗೆ ಗಂಗಾ ನದಿಯ ಬಗ್ಗೆ ವಿವರಣೆಗಳು ನಮಗೆ ಸಿಗುತ್ತೆ ಮಕ್ಕಳೇ. ಆ ಒಂದು ಪುರಾಣ ಕಾಲದಲ್ಲಿ ನಾವು ಏನಂತ ಕರಿತೀವಿ, ಗಂಗಾ ನದಿನ ದೇವ ನದಿ ಅಂತ ನಾವು ಕರಿತೀವಿ. ಗಂಗಾ ನದಿಯು ಹಿಮಾಲಯದ ಗಂಗೋತ್ರಿಯಲ್ಲಿ ಹುಟ್ಟಿ 2507 ಕಿಲೋಮೀಟರ್ ಕ್ರಮಿಸಿ ಬಂಗಾಳ ಕೊಲ್ಲಿಯನ್ನು ತಲುಪುತ್ತದೆ. ಸೊ ಇಲ್ಲಿಗ ಗಂಗಾ ನದಿ ಎಲ್ಲಿ ಹುಡ್ತಾಳೆ, ಹಿಮಾಲಯದ ಗಂಗೋತ್ರಿ, ಹಿಮಾಲಯ ಪರ್ವತ ನೀವು ನೋಡಿದಿರಲ್ವ ಮಕ್ಕಳೇ, ಅಲ್ಲಿ ಗಂಗೋತ್ರಿ ಅನ್ನೋ ಒಂದು ಸ್ಥಳದಲ್ಲಿ ಗಂಗಾ ನದಿ ಹುಟ್ಟಿ ಬರ್ತಾಳೆ. ಸೊ ಹುಟ್ಟಿ ಎಷ್ಟು ದೂರ ಬರ್ತಾಳೆ, 2507 ಕಿಲೋಮೀಟರ್ ಅಷ್ಟು ಗಂಗಾ ನದಿ ಹರ್ಕೊಂಡ್ ಬರ್ತಾಳೆ. ಕೊನೆಗೆ ಆ ನದಿ ಎಲ್ಲಿಗೆ ಹೋಗಿ ಸೇರುತ್ತೆ, ಬಂಗಾಳ ಕೊಲ್ಲಿಯ ಒಂದು ಸಮುದ್ರಕ್ಕೆ ಹೋಗಿ ಸೇರ್ಕೊಳ್ಳುವಂಥದ್ದು. ನೀವು ಕೇಳಿರ್ತಿಲ್ವಾ, ಬೇ ಆಫ್ ಬೆಂಗಾಲ್, ನೀವು ನೋಡಿರ್ತೀರಾ, ಕೇಳಿರ್ತೀರಾ ಕೂಡ, ನೀವು ಸೋಷಿಯಲ್ ಅಲ್ಲಿ ಎಲ್ಲ ಕೂಡ ಕೇಳಿರ್ತೀರ, ಮ್ಯಾಪ್ ಅಲ್ಲಿ ನೋಡಿರ್ತೀರ ಅಲ್ವಾ ಮಕ್ಕಳೇ. ಈ ರೀತಿ ಹೋಗಿ ಕೊನೆಗೆ ಬಂಗಾಳ ಕೊಲ್ಲಿಯ ಒಂದು ಸಮುದ್ರದಲ್ಲಿ ಲೀನವಾಗ, ಅಂದ್ರೆ ಸಮುದ್ರಕ್ಕೆ ಸೇರುವಂತದ್ದು. ಇಲ್ಲಿ ನಾನು ನಿಮ್ಗೆ ಒಂದು ಮ್ಯಾಪ್ ತೋರಿಸ್ತಾ ಅಂದ್ರೆ ನಕ್ಷೆನ ತೋರಿಸ್ತಾ ಇದ್ದೀನಿ ಮಕ್ಕಳೇ. ಸೊ ಅಲ್ಲಿ ಉತ್ತರಾಖಂಡ, ಅಲ್ಲಿ ಗಂಗೋತ್ರಿ ಅನ್ನೋ ಜಾಗದಲ್ಲಿ ಗಂಗಾ ನದಿ, ಇಲ್ಲಿ ಬ್ಲೂ ಲೈನ್ ಏನ್ ತೋರಿಸ್ತಾ ಇದ್ದೀನಿ ಮಕ್ಕಳೇ, ಅದು ಗಂಗಾ ನದಿ ಯಾವ ರೀತಿ ಹರ್ಕೊಂಡ್ ಬರೋಂಥದ್ದು ನೀವು ನೋಡ್ತಾ ಇದ್ರೆ ಕಾಣಿಸ್ತಿದೆ ಅಲ್ವಾ ಮಕ್ಕಳೇ. ಸೊ ಬ್ಲೂ ಲೈನ್ ನ ಅಬ್ಸರ್ವ್ ಮಾಡಿ, ಆ ಲೈನ್ ಯಾವ ರೀತಿ ಹರ್ಕೊಂಡ್ ಬಂದು ಕೊನೆಗೆ ವೆಸ್ಟ್ ಬೆಂಗಾಲ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಬೇ ಆಫ್ ಬೆಂಗಾಲ್ ಅಲ್ಲಿ ಯಾವ ರೀತಿ ಸಮುದ್ರಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ ಗಂಗಾ ನದಿ ಅನ್ನೋದು ಒಂದು ಚಿತ್ರವನ್ನ ನಿಮ್ಗೆ ತೋರಿಸ್ತಾ ಇದೀನಿ. ಕಾಣಿಸ್ತಿದೆ ಅಲ್ವಾ ಮಕ್ಕಳೇ. ಅದ್ ಸುತ್ತಾನು ಕೂಡ ಪ್ಲೇಸಸ್ ಅಂದ್ರೆ ರಾಜ್ಯಗಳ ಒಂದು ಹೆಸರುಗಳಲ್ಲಿ ಕೂಡ ಇಟ್ಟಿದ್ದಾರೆ. ಸೊ ಅಲ್ಲಿ ಯಾವ ರೀತಿ ಹಿಮಾಲಯ ಪರ್ವತದ ಗಂಗೋತ್ರಿಯಲ್ಲಿ ಹುಟ್ಟಿ ಕೊನೆಗೆ ಬಂಗಾಳ ಕೊಲ್ಲಿಗೆ ಸೇರುವಂತದ್ದು ಬ್ಲೂ ಲೈನ್ ನ ನೀವು ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವೆಲ್ಲ ಪ್ಲೇಸ್ ಅಲ್ಲಿ ಗಂಗಾ ನದಿ ಹರ್ಕೊಂಡು ಬರ್ತಿರಳೆ ಅಂತ. ಈಗ ನಾನು ನಿಮ್ಗೆ ಚಿತ್ರದಲ್ಲಿ ತೋರಿಸ್ತಿರೋದು ಮಕ್ಕಳೇ, ಗಂಗಾ ನದಿ ಈಗ ಯಾವ ತರ ಇದೆ, ಜನ ಗಂಗಾ ನದಿಯನ್ನ ಯಾವ ರೀತಿ ಮಾಲಿನ್ಯವನ್ನ ಮಾಡಿದ್ದಾರೆ, ಜಲ ಮಾಲಿನ್ಯ ನಾವು ಕೇಳಿದೀವಿ ಅಲ್ವಾ. ಸೊ ವಾಟರ್ ಪೊಲ್ಯೂಷನ್ ಯಾವ ರೀತಿ ಮಾಡಿದ್ದಾರೆ ಜನ, ನೀವು ನೋಡಿರ್ಬೋದು. ಈಗಲೂ ಕೂಡ ಗಂಗಾ ನದಿ ನಾವು ಈಗ ಮೋದಿ ಅವರು ಬಂದ್ಮೇಲೆ ಏನಾಗಿದೆ, ಸ್ವಲ್ಪ ಗಂಗಾ ನದಿಯನ್ನ ಕ್ಲೀನ್ ಮಾಡೋದಕ್ಕೆ, ಸ್ವಚ್ಛ ಮಾಡೋದಕ್ಕೆ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಅದಕ್ಕಿಂತ ಮುಂಚೆ ಏನಾಗ್ತಿತ್ತು ಅಂದ್ರೆ, ಕೆಲವರು ಹೆಣಗಳನ್ನ ಅಥವಾ ದೇಹಗಳನ್ನ ಸುಡ್ಬೇಕಾದ್ರೆ ಅರ್ಧಂಬರ್ಧ ಸುಟ್ಟು ಅದನ್ನ ನದಿಗಳಿಗೆ ಅರ್ಪಿಸ್ತಾ ಇದ್ರು. ಯಾಕೆ ಅಂದ್ರೆ ಅವ್ರಿಗೆ ಮೋಕ್ಷ ಸಿಗುತ್ತೆ. ಈ ರೀತಿ ಕೆಲವೊಂದು ಮೂಢನಂಬಿಕೆಗಳನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಇದನ್ನ ಎಷ್ಟು ನಂಬಿಕೆ ಎಷ್ಟು ಮೂಢನಂಬಿಕೆ ನಮ್ಗೆ ಗೊತ್ತಿಲ್ಲ, ಸರಿ ಮಕ್ಕಳೇ. ಆದ್ರೆ ಈ ಗಂಗಾ ನದಿಯನ್ನ ನಾವು ಈ ರೀತಿ ಕಲುಷಿತ ಮಾಡೋದು ತಪ್ಪು. ಯಾಕೆಂದ್ರೆ ಎಷ್ಟೊಂದ್ ಜನಕ್ಕೆ ನೀರಿನ ಅವಶ್ಯಕತೆ ಇದೆ ಅಲ್ವಾ ಮಕ್ಕಳೇ, ನೀರು ಎಲ್ರಿಗೂ ಬೇಕೇ ಬೇಕು. ಆ ನೀರನ್ನ ಹಾಳು ಮಾಡೋದು ಎಷ್ಟು ಸರಿ ಅಲ್ವಾ ಮಕ್ಕಳೇ. ಹಾಗೇನೆ ಕೆಮಿಕಲ್, ಈಗ ನೀವು ನೋಡಿರ್ಬೋದು ಇನ್ನೊಂದು ಚಿತ್ರದಲ್ಲಿ, ಈ ರೀತಿ ಒಳಚರಂಡಿಯ ವ್ಯವಸ್ಥೆಯನ್ನು ಈ ರೀತಿ ಮಾಡಿರ್ಬೋದು, ನೀರುಗಳಿಗೆ ಹರಿಯಲ್ಪಡೋದಂಥದ್ದು, ಅಥವಾ ಫ್ಯಾಕ್ಟ್ರಿಗಳಿಗೆ, ಕಾರ್ಖಾನೆಗಳ ನೀರನ್ನ ನದಿಗಳಿಗೆ ಸೇರಿಸೋದ್ರಿಂದ ನದಿಯಲ್ಲಿರೋ ನೀರುಗಳು ಯಾವ ರೀತಿ ಕಲುಷಿತ ಆಗ್ತಿದೆ. ಸೊ ಈ ನೀರುಗಳನ್ನ ನಾವು ಕುಡಿಯೋದಕ್ಕಾಗತ್ತಾ, ನೋಡಿ ನೀವು ಚಿತ್ರದಲ್ಲಿ ನೋಡ್ತಾ ಇದ್ರೆ ನೀರನ್ನ ಕುಡಿಯೋಕ್ಕಾಗತ್ತಾ, ಖಂಡಿತ ಆಗೋದಿಲ್ಲ ಅಲ್ವಾ. ಸೊ ಇಂಥ ನೀರಲ್ಲಿ ನಾವೇನೋ ಮುಳುಗಿ ಎದ್ದು ಬಂದ್ ಏನಾಗುತ್ತೆ, ಕಾಯಿಲೆಗಳಂತೂ ಖಂಡಿತ ಬಂದ್ಬಿಡುತ್ತೆ ಬೇಗ ಅಲ್ವಾ. ನಮ್ಗೆ ಮೋಕ್ಷ ಸಿಗುತ್ತಾ, ಬೇಗ ಮೋಕ್ಷ ಸಿಕ್ಬಿಡತ್ತೆ. ಯಾಕೆ ಹೇಳಿ, ಇಂಥ ನೀರಲ್ಲಿ ನಾವು ಸ್ನಾನ ಮಾಡೋದ್ರಿಂದ ಬೇಗ ನಮ್ಗೆ ಕಾಯಿಲೆ ಬಂದ್ಬಿಡುತ್ತೆ ಅಲ್ವಾ. ಹಾಗಾಗಿ ಮೋದಿ ಅವರು ಕೆಲವೊಂದು ಕ್ರಮಗಳನ್ನ ಕೈಗೊಂಡ್ಕೊಂಡು ಈ ರೀತಿ ನೀರುಗಳನ್ನ ಸ್ವಚ್ಛ ಮಾಡ್ತಾರೆ. ಆದ್ರೆ ನಾನ್ ಹೇಳೋದಿಷ್ಟೇ ಮಕ್ಕಳೇ, ನಾವ್ ಯಾವ್ದೇ ಒಂದು, ಇದು ಬರೀ ಗಂಗಾ ನದಿ ಅಂತ ನಾನು ಹೇಳ್ತಿಲ್ಲ, ನೀವ್ ಯಾವ್ದೇ ಒಂದು ಸ್ಥಳಗಳಿಗೆ ಹೋಗಿ, ಯಾವ್ದೇ ಒಂದು ನದಿಗಳಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದ್ರು ನೀರನ್ನ ಹಾಳು ಮಾಡ್ಬಿಡಿ, ಆ ನೀರನ್ನ ಸ್ವಚ್ಛವಾಗಿಡಿ. ಯಾಕೆಂದ್ರೆ ನೀರಲ್ಲಿ ವಾಸ ಮಾಡುವಂತ ಜೀವಿಗಳು ಎಷ್ಟೊಂದಿದೆ, ಆ ನೀರ್ ಹರ್ಕೊಂಡು ಹೋಗುವಂತ ಜಾಗಗಳಲ್ಲಿ ಎಷ್ಟೊಂದು ಮನೆಗಳಿದೆ, ಎಲ್ಲ ಕುಟುಂಬಗಳಿದೆ, ಎಲ್ರಿಗೂ ನೀರಿನ ಅವಶ್ಯಕತೆ ಇದೆ ಅಲ್ವಾ ಮಕ್ಕಳೇ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನೀರಿನ ಅವಶ್ಯಕತೆ ಇರೋದ್ರಿಂದ ಆ ನೀರನ್ನ ಹಾಳು ಮಾಡ್ಬಿಡಿ. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ. ನೀವ್ ಯಾವ್ದೇ ಒಂದು ಜಾಗಕ್ಕೂ ನೀರಿನ ಸ್ವಚ್ಛತೆಯನ್ನ ಕಾಪಾಡೋದ್ರಿಂದ ಫಸ್ಟ್ ಗಮನದಲ್ಲಿ ಇಟ್ಕೋಬೇಕು, ಸರಿನಾ ಮಕ್ಕಳೇ. ಅಕಸ್ಮಾತ್ ಯಾರಾದ್ರೂ ಸ್ವಚ್ಛವನ್ನ ಕಾಪಾಡ್ಕೊಳ್ಳಿಲ್ಲ, ಹಾಳು ಮಾಡ್ತಿದಾರೆ ಅಂದ್ರೆ ಅವ್ರಿಗೆ ನೀವು ಅದನ್ನ ತಿಳಿ ಹೇಳ್ಬೇಕು ಮಕ್ಕಳೇ. ಸೊ ಇವತ್ತಿಗೆ ಈ ಪಾಠ ಮುಕ್ತಾಯ ಆಯ್ತು ಮಕ್ಕಳೇ. ನಿಮ್ಗೆಲ್ರಿಗೂ ಭಗೀರಥ ಪಾಠ ಅರ್ಥ ಆಗಿದೆ ಅಲ್ವಾ, ಚಿತ್ರಗಳು ನಿಮ್ಗೆ ಅರ್ಥ ಆಗಿದೆ ಅಲ್ವಾ ಮಕ್ಕಳೇ. ಸರಿ ಮಕ್ಕಳೇ, ಹಾಗಿದ್ರೆ ಇವತ್ತಿನ ನಾವು ಅಭ್ಯಾಸ ಪ್ರಶ್ನೆಗಳನ್ನ ನೋಡೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಶಿವನು ಗಂಗೆಯನ್ನು ಎಲ್ಲಿ ತಡೆದು ನಿಲ್ಲಿಸಿದನು? ಶಿವನು ಗಂಗೆಯನ್ನು ಎಲ್ಲಿ ತಡೆದು ನಿಲ್ಲಿಸಿದನು? ಗಂಗೆ ರಭಸದಿಂದ ಹರಿಯುವಾಗ ಯಾರ ಆಶ್ರಮವನ್ನು ಕೊಚ್ಚಿಕೊಂಡು ಹೋದಳು? ಗಂಗೆ ರಭಸದಿಂದ ಹರಿಯುವಾಗ ಯಾರ ಆಶ್ರಮವನ್ನು ಕೊಚ್ಚಿಕೊಂಡು ಹೋದಳು?
ಮಹರ್ಷಿಯು ಗಂಗೆಯನ್ನು ಎಲ್ಲಿಂದ ಹರಿಯಲು ಬಿಟ್ಟರು? ಮಹರ್ಷಿಯು ಗಂಗೆಯನ್ನು ಎಲ್ಲಿಂದ ಹರಿಯಲು ಬಿಟ್ಟರು? ಬಿಡಿಸಿ ಬರೆಯಿರಿ. ಅಸಾಧ್ಯವಾದ ಪ್ರಾರ್ಥನೆಯಿಂದ ಚಿಂತಿಸುತ್ತಿದ್ದನು ಬಿರುಗಾಳಿಯನ್ನು. ಇಷ್ಟಕ್ಕೂ ನೀವು ಉತ್ತರವನ್ನ ಬರೆದಿಟ್ಕೋಬೇಕು ಮಕ್ಕಳೇ ಬುಕ್ಕಲ್ಲಿ, ಸರಿನಾ? ಮರಿಬಾರ್ದು. ಹಾಗೆ ಎಲ್ರು ಮಕ್ಕಳೇ 2 ಲೈನ್ ಟಚ್ ಮಾಡಿ ಬರಿತಾ ಇದ್ರಲ್ವಾ, ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ನ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ನೀವು ಹೈಯರ್ ಕ್ಲಾಸಿಗೆ ಬಂದಾಗ ಸಿಂಗಲ್ ಲೈನ್ ಅಲ್ಲಿ ಬರೆಯೋದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ, ಸರಿನಾ ಮಕ್ಕಳೇ? ಹಾಗಿದ್ರೆ ನಾನು ನಿಮ್ಮನ್ನ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗ್ತೀನಿ ಮಕ್ಕಳೇ.